ಸ್ನೇಹಿತರೆ, ಇವತ್ತು ನಾವು 2025 ಜನವರಿ 13ರಿಂದ 19ರವರೆಗೆ ನಡೆಯುವ ವರ್ಲ್ಡ್ ಕಪ್ ಖೋ-ಖೋ ಪಂದ್ಯಾವಳಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸುಮಾರು 1 ವಾರಗಳ ಕಾಲ ಈ ಪಂದ್ಯ ನಡೆಯಲಿದೆ. ಮೊದಲನೆಯ ಪ್ರಶ್ನೆ, ಖೋ-ಖೋ ವಿಶ್ವಕಪ್ 2025 ಯಾವ ದೇಶ ಆಯೋಜನೆ ಮಾಡಲಿದೆ? ಆಪ್ಷನ್ಸ್ ಎ ಚೀನಾ, ಆಪ್ಷನ್ಸ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ಸ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಭಾರತ. ಖೋ-ಖೋ ವಿಶ್ವಕಪ್ ಪಂದ್ಯಾವಳಿಗಳು ನಡೆಯುವ ಸ್ಥಳ ಯಾವುದು? ಆಪ್ಷನ್ಸ್ ಎ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನವದೆಹಲಿ, ಕಂಠೀರವ ಸ್ಟೇಡಿಯಂ ಬೆಂಗಳೂರು, ಜವಾಹರಲಾಲ್ ನೆಹರು ಕ್ರೀಡಾಂಗಣ ಅಸ್ಸಾಂ, ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣ ನವದೆಹಲಿ. ಉತ್ತರ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ನವದೆಹಲಿ. ಭಾರತ ಮಹಿಳಾ ಖೋ-ಖೋ ತಂಡದ ನಾಯಕಿ ಯಾರು? ಆಪ್ಷನ್ಸ್ ಎ ಚೈತ್ರಾ ಬಿ, ಆಪ್ಷನ್ಸ್ ಬಿ ಪ್ರಿಯಾಂಕಾ ಎಂಗ್ಳೆ, ಆಪ್ಷನ್ ಸಿ ಮೀನು, ಆಪ್ಷನ್ಸ್ ಡಿ ಮೋನಿಕಾ. ಸರಿಯಾದ ಉತ್ತರ ಪ್ರಿಯಾಂಕಾ ಎಂಗ್ಳೆ. ಭಾರತ ಪುರುಷರ ಖೋ-ಖೋ ತಂಡದ ನಾಯಕ ಯಾರು? ಆಪ್ಷನ್ಸ್ ಎ ಪ್ರತೀಕ್ ವೈಕರ್, ಆಪ್ಷನ್ಸ್ ಬಿ ರಾಮ್ಜಿ ಕಶ್ಯಪ್, ಆಪ್ಷನ್ ಸಿ ನಿಖಿಲ್ ಬಿ, ಆಪ್ಷನ್ ಡಿ ಗೌತಮ್ ಎಂ.ಕೆ. ಸರಿಯಾದ ಉತ್ತರ ಪ್ರತೀಕ್ ವೈಕರ್. ಭಾರತ ಖೋ-ಖೋ ಫೆಡರೇಷನ್ ಅಧ್ಯಕ್ಷರು ಯಾರು? ಆಪ್ಷನ್ಸ್ ಎ ಸುಧಾಂಶು ಮಿತ್ತಲ್, ಆಪ್ಷನ್ಸ್ ಬಿ ಶ್ರೀನಿವಾಸ್, ಆಪ್ಷನ್ ಸಿ ಎನ್ ಶೆಟ್ಟಿ, ಆಪ್ಷನ್ಸ್ ಡಿ ರಾಧಾಕೃಷ್ಣನ್. ಸರಿಯಾದ ಉತ್ತರ ಸುಧಾಂಶು ಮಿತ್ತಲ್. ಭಾರತದ ಪ್ರಸ್ತುತ ಕ್ರೀಡಾ ಸಚಿವರು ಯಾರು? ಆಪ್ಷನ್ಸ್ ಎ ಮನ್ಸುಖ್ ಮಾಂಡವಿಯಾ, ಕಿರಣ್ ರಾವ್, ಸತೀಶ್ ಕುಮಾರ್, ನಿತಿನ್ ಗಡ್ಕರಿ. ಸರಿಯಾದ ಉತ್ತರ ಮನ್ಸುಖ್ ಮಾಂಡವಿಯಾ. ಎರಡು 2025 ಖೋ-ಖೋ ವಿಶ್ವಕಪ್ ಪಂದ್ಯಾವಳಿಯನ್ನು ಯಾರು ಕ್ರೀಡಾಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು? ಆಪ್ಷನ್ಸ್ ಎ ಜಗದೀಪ್ ಧನ್ಕರ್, ನರೇಂದ್ರ ಮೋದಿ, ದ್ರೌಪದಿ ಮುರ್ಮು, ರಾಜನಾಥ್ ಸಿಂಗ್. ಸರಿಯಾದ ಉತ್ತರ ಜಗದೀಪ್ ಧನಕರ್. 2025 ಖೋ-ಖೋ ವಿಶ್ವಕಪ್ ಪಂದ್ಯಾವಳಿಗಳು ಪ್ರಾರಂಭವಾದ ದಿನಾಂಕ? ಸರಿಯಾದ ಉತ್ತರ ಉತ್ತರ 13 ಜನವರಿ 2025. 2025 ಖೋ-ಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಪುರುಷ ಮತ್ತು ಮಹಿಳಾ ತಂಡಗಳ ಒಟ್ಟು ಸಂಖ್ಯೆ ಎಷ್ಟು? ಆಪ್ಷನ್ಸ್ ಎ 20 ಮತ್ತು 19, ಆಪ್ಷನ್ಸ್ ಬಿ 20 ಮತ್ತು 20, ಆಪ್ಷನ್ ಸಿ 25 ಮತ್ತು 20, 25 ಮತ್ತು 25. ಸರಿಯಾದ ಉತ್ತರ ಆಪ್ಷನ್ ಸಿ 20 ಮತ್ತು 19.
ಭಾರತ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಯಾರು? ಎ. ಪಿ.ಟಿ. ಉಷಾ, ಬಿ. ಅಂಜು ಬೇಬಿ ಜಾರ್ಜ್, ಸಿ. ನೀತು ಅಂಬಾನಿ, ಡಿ. ಶಫಾಲಿ. ಸರಿಯಾದ ಉತ್ತರ ಪಿ.ಟಿ. ಉಷಾ. ಈ ಪೇಪರ್ ಕಟ್ಟಿಂಗ್ಸ್ನಲ್ಲಿ ಭಾರತ ಖೋ-ಖೋ ಪುರುಷರ ತಂಡದ ಆಟಗಾರರನ್ನು ಗಮನಿಸಬಹುದು. ಒಟ್ಟು 12 ಜನ ಆಟಗಾರರು ಪ್ಲಸ್ 3 ಜನ ಬದಲಾವಣೆ ಆಟಗಾರರನ್ನೊಳಗೊಂಡ 15 ಜನ ತಂಡದ ಸದಸ್ಯರನ್ನು ನಾವು ಈ ಪೇಪರ್ ಕಟ್ಟಿಂಗ್ಸ್ನಲ್ಲಿ ಗಮನಿಸಬಹುದು. ಈ ಚಿತ್ರದಲ್ಲಿ ಭಾರತ ಮಹಿಳಾ ಖೋ-ಖೋ ತಂಡವನ್ನು ಗಮನಿಸಬಹುದು. ಈ ಚಿತ್ರದಲ್ಲಿ 12 ಜನ ಆಟಗಾರ್ತಿಯರು ಪ್ಲಸ್ 3 ಜನ ಬದಲಾವಣೆ ಆಟಗಾರರನ್ನು ಗಮನಿಸಬಹುದು. ತಂಡದ ನಾಯಕಿ ಪ್ರಿಯಾಂಕಾ ಇಂಗ್ಳೆ ಹಾಗೂ ಇತರ ಆಟಗಾರರನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಪೇಪರ್ ಕಟ್ಟಿಂಗ್ಸ್ನಲ್ಲಿ 2025 ವಿಶ್ವಕಪ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದ ಮಾಹಿತಿಯನ್ನು ಹಾಗೂ ಭಾರತ ಮೊದಲ ಉದ್ಘಾಟನಾ ಪಂದ್ಯವಾಗಿ ನೇಪಾಳದೊಂದಿಗೆ ಸೆಣಸಿದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬಹುದು. ಇದರಲ್ಲಿ ಹಲವಾರು ಗಣ್ಯರ ಭಾಗವಹಿಸಿದ್ದರು. ಭಾರತ ನೇಪಾಳವನ್ನು ಸೋಲಿಸುವುದರ ಮೂಲಕ, ಅಂದರೆ ಭಾರತ 42, ನೇಪಾಳ 37 ಅಂಕಗಳನ್ನು ಗಳಿಸುವುದರೊಂದಿಗೆ ಭಾರತ 5 ಪಾಯಿಂಟ್ ಅಂತರದೊಂದಿಗೆ ಮೊದಲ ಪಂದ್ಯವನ್ನು ಗೆದ್ದುಕೊಂಡಿತು. ಇಂಡಿಯಾ beat Nepal. ಈ ಚಿತ್ರದಲ್ಲಿ ರಾಷ್ಟ್ರಪತಿಯವರು ಭಾರತ ಕ್ರೀಡಾ ಪುರಸ್ಕಾರಗಳಾದ ಪ್ರಶಸ್ತಿಗಳನ್ನು ನೀಡುತ್ತಿರುವುದನ್ನು ಗಮನಿಸಬಹುದು. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಮೋಕಾ ಪ್ರಶಸ್ತಿ, ಹಾಗೆ ಖೇಲ್ ಪುರಸ್ಕಾರ ಪ್ರಶಸ್ತಿಗಳನ್ನು ನೀಡುತ್ತಿರುವುದನ್ನು ಈ ಚಿತ್ರದಲ್ಲಿ ನಾವು ಗಮನಿಸಬಹುದು. ಈ ಪೇಪರ್ ಕಟ್ಟಿಂಗ್ಸ್ನಲ್ಲಿ ರಾಷ್ಟ್ರೀಯ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್, ವಿಶ್ವ ಚೆಸ್ ಚಾಂಪಿಯನ್ 18 ವರ್ಷ ವಯಸ್ಸಿನ ಡಿ. ಗುಕೇಶ್, ಪ್ಯಾರಾ ಒಲಿಂಪಿಕ್ಸ್ ಹೈಜಂಪ್ ಸ್ವರ್ಣ ವಿಜೇತ ಪ್ರವೀಣ್ ಕುಮಾರ್ ಹಾಗೂ ಶೂಟರ್ ಮನು ಬಕರ್ ಅವರನ್ನು ನೋಡಬಹುದು. ಈ ಚಿತ್ರದಲ್ಲಿ ಸ್ಮೃತಿ ಮಂಧಾನ ಬಳಗಕ್ಕೆ ಸರಣಿ ಕಿರೀಟ, ಐರ್ಲೆಂಡ್ಗೆ ಸೋಲು, ಬೃಹತ್ ದಾಖಲೆ ಬರೆದ ಭಾರತ. ಭಾರತ ತಂಡವು 50 ಓವರ್ಗಳ 5 ವಿಕೆಟ್ಗಳ ನಷ್ಟಕ್ಕೆ 435 ರನ್ ಗಳಿಸಿತು. ಭಾರತಕ್ಕೆ ಇದು ಬೃಹತ್ ಅಂತರದ ಗೆಲುವಿನ ದಾಖಲೆಯಾಗಿದೆ. ಭಾರತ ಪುರುಷ ತಂಡ 418 ರನ್ ಗಳಿಸಿತ್ತು. ಮುರಳಿಕಾಂತ್ ಪೇಟ್ಕರ್ಗೆ ಭಾರೀ ಮೆಚ್ಚುಗೆ. 80 ವರ್ಷ ವಯಸ್ಸಿನ ಯುದ್ಧವೀರರಾದ ಪೇಟ್ಕರ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಕ್ರೀಡಾಪಟುವಾಗಿದ್ದಾರೆ. 1972ರಲ್ಲಿ ಎಡನ್ಬರ್ಗ್ ಕೂಟದ 50 ಮೀಟರ್ ಫ್ರೀ ಸ್ಟೈಲ್ ಈಜಿನಲ್ಲಿ ಇವರು ವಿಶ್ವ ದಾಖಲೆಯನ್ನು ಚಿನ್ನ ಗೆದ್ದಿದ್ದರು. ಇವರಿಗೆ ಈಗ ಅರ್ಜುನ ಪ್ರಶಸ್ತಿ ಜೀವಮಾನ ಸಾಧನೆಗೆ ದೊರಕಿದೆ. ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರದಾನ, ನಾಲ್ವರಿಗೆ ಖೇಲ್ ರತ್ನ ಗೌರವ, ಪ್ಯಾರಾ ಅಥ್ಲೆಟ್ಗಳಿಗೆ ಭಾರೀ ಚಪ್ಪಾಳೆ, 32 ಸಾಧಕರಿಗೆ ಅರ್ಜುನ ಪ್ರಶಸ್ತಿ, ಅರ್ಜುನ ಜೀವಮಾನ ಸಾಧನೆಗೆ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಮೋಕಾ ಪ್ರಶಸ್ತಿ, ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ಮುರ್ಮುರವರು ವಿತರಿಸಿದರು. 2025 ಖೋ-ಖೋ ವಿಶ್ವಕಪ್
ಫೈನಲ್ ಪ್ರವೇಶಿಸಿದ ಮಹಿಳಾ ತಂಡಗಳು ಯಾವುವು? ಉತ್ತರ: ಭಾರತ, ನೇಪಾಳ. 2025 ಖೋ-ಖೋ ವಿಶ್ವಕಪ್ ಫೈನಲ್ ಪ್ರವೇಶಿಸಿದ ಪುರುಷ ತಂಡಗಳು ಯಾವುವು? ಉತ್ತರ: ಭಾರತ, ನೇಪಾಳ. ಭಾರತ ಮಹಿಳಾ ತಂಡವು ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸುವುದರ ಮೂಲಕ ಫೈನಲ್ ಅನ್ನು ಪ್ರವೇಶಿಸಿತು. ಭಾರತದ ಪುರುಷರ ಖೋ-ಖೋ ತಂಡವು ಸೌತ್ ಆಫ್ರಿಕಾವನ್ನು ಸೋಲಿಸುವುದರ ಮೂಲಕ ಫೈನಲ್ ಅನ್ನು ಪ್ರವೇಶಿಸಿದೆ.